ಇನ್ನು ರಾಜ್ಯದಲ್ಲಿ ವಿದ್ಯುತ್ ಖಾಸಗೀಕರಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋರಾಟಗಳನ್ನು ಮಾಡಲಾಗಿತ್ತು. ರಾಜ್ಯದಿಂದ ಈಗ ದೂರವಾಗ್ತಾ ಇದೆ ವಿದ್ಯುತ್ ಖಾಸಗೀಕರಣದ ಭೂತ. ನಿಮ್ಮ ಅಶ್ವವೇಗ ನ್ಯೂಸ್ ಅಭಿಯಾನಕ್ಕೆ ಈಗ ಸಿಕ್ತು ದೊಡ್ಡ ಜಯ, ಅತಿ ದೊಡ್ಡ ಜಯ ಇದು. ರಾಜ್ಯದ ಜನರ ಧ್ವನಿಯಾಗಿ ವಿರೋಧಿಸಿದಂತಹ ನಿಮ್ಮ ಅಶ್ವವೇಗ ನ್ಯೂಸ್ ಖಾಸಗೀಕರಣ ಇನ್ನು ಸಾಧಕ ಬಾಧಕಗಳ ಬಗ್ಗೆ ನಿರಂತರವಾಗಿ ಸುದ್ದಿ ಪ್ರಸಾರವನ್ನ ಮಾಡಲಾಗ್ತಾ ಇತ್ತು. ವಿಸ್ತೃತ ವರದಿಯನ್ನ ಸಲ್ಲಿಸುವಂತಹ ಮೂಲಕವಾಗಿ ಅಶ್ವವೇಗ ನ್ಯೂಸ್ ಬೆಳಕನ್ನ ಚೆಲ್ಲಿತು. ರಾಜ್ಯಕ್ಕಾಗುವ ನಷ್ಟದ ಬಗ್ಗೆ ಅಂಕಿಅಂಶವನ್ನ ಈಗ ಅಶ್ವವೇಗ ಬಿಚ್ಚಿಟ್ಟಿತ್ತು. ನಿಮ್ಮ ನ್ಯೂಸ್ ಹೋರಾಟಕ್ಕೆ ಈಗ ವಿಜಯ ದಕ್ಕಿದೆ. ಇನ್ನು ರಾಜ್ಯದಲ್ಲಿ ವಿದ್ಯುತ್ ಖಾಸಗೀಕರಣ ವಿಚಾರವಾಗಿ ಸಾಕಷ್ಟು ಹೋರಾಟಗಳನ್ನು ಮಾಡಲಾಗ್ತಾ ಇತ್ತು. ಇದೀಗ ರಾಜ್ಯದಲ್ಲಿ ವಿದ್ಯುತ್ ಖಾಸಗೀಕರಣದ ಭೂತ ದೂರವಾಗಿದೆ. ನೋಡಿ, ಸಾಕಷ್ಟು ಹೋರಾಟವನ್ನು ಮಾಡಲಾಗಿತ್ತು. ನಿಮ್ಮ ಅಶ್ವವೇಗ ನ್ಯೂಸ್ ಅಭಿಯಾನಕ್ಕೆ ಈಗ ಅತಿ ದೊಡ್ಡ ಜಯ ಸಿಕ್ಕಿದೆ. ರಾಜ್ಯದ ಜನರ ಧ್ವನಿಯಾಗಿ ವಿರೋಧಿಸಿದಂತಹ ನಿಮ್ಮ ಅಶ್ವವೇಗ ನ್ಯೂಸ್ ಈ ವಿಚಾರವಾಗಿ ಸಾಕಷ್ಟು ಸುದ್ದಿಗಳನ್ನು ಪ್ರಸಾರ ಮಾಡಲಾಗಿತ್ತು. ಖಾಸಗೀಕರಣ ಸಾಧಕ ಬಾಧಕಗಳ ಬಗ್ಗೆ ನಿರಂತರವಾಗಿ ಸುದ್ದಿ ಪ್ರಸಾರವಾಗ್ತಾ ಇತ್ತು. ವಿಸ್ತೃತ ವರದಿಯ ಮೂಲಕ ಬೆಳಕನ್ನ ಚೆಲ್ಲಿತ್ತು ಅಶ್ವವೇಗ ನ್ಯೂಸ್. ಈಗ ರಾಜ್ಯಕ್ಕಾಗುವ ನಷ್ಟದ ಬಗ್ಗೆ ಅಂಕಿಅಂಶಗಳನ್ನು ಬಿಚ್ಚಿಟ್ಟಿತ್ತು ಅಶ್ವವೇಗ ನ್ಯೂಸ್. ನಿಮ್ಮ ನ್ಯೂಸ್ ಹೋರಾಟಕ್ಕೆ ಈಗ ವಿಜಯ ದಕ್ಕಿರುವಂಥದ್ದು. ರಾಜ್ಯದಲ್ಲಿ ಏನು ವಿದ್ಯುತ್ ವಿತರಣಾ ಪ್ಲಾನ್ಗೆ ಟಾಟಾ ಹೇಳಲಾಗಿರುವಂಥದ್ದು. ಅಂದರೆ ರಾಜ್ಯದಲ್ಲಿ ವಿದ್ಯುತ್ ಖಾಸಗೀಕರಣಕ್ಕೆ ಸರ್ಕಾರ ಮುಂದಾಗಿತ್ತು. ಆದರೆ ಇದನ್ನು ಸಾಕಷ್ಟು ಜನರು ವಿರೋಧ ಮಾಡಿ ಹೋರಾಟ ಮಾಡಿದ್ರು. ಅದರ ಒಂದು ಸಾಧಕ ಬಾಧಕಗಳ ಬಗ್ಗೆ ನಮ್ಮ ಅಶ್ವವೇಗ ನ್ಯೂಸ್ ಇಲ್ಲಿ ವಿಸ್ತೃತವಾದಂತಹ ವರದಿಯನ್ನ ನೀಡಿತ್ತು. ನಿರಂತರವಾಗಿ ಸುದ್ದಿಗಳನ್ನು ಪ್ರಸಾರ ಮಾಡ್ತಾ ಇತ್ತು. ಈ ವಿಚಾರವಾಗಿ ಧ್ವನಿ ಎತ್ತಿದ್ದೆ ಮೊದಲು ಅಶ್ವವೇಗ ನ್ಯೂಸ್. ಖಾಸಗೀಕರಣ ಸಾಧಕ ಬಾಧಕಗಳ ಬಗ್ಗೆ ವಿಸ್ತೃತ ವರದಿಯನ್ನ ಬೆಳಕು ಚೆಲ್ಲುವಂತಹ ಮೂಲಕವಾಗಿ ಇಲ್ಲಿ ಅಶ್ವವೇಗ ನ್ಯೂಸ್ ವರದಿಯನ್ನ ನೀಡಿತ್ತು. ರಾಜ್ಯಕ್ಕಾಗುವಂತಹ ನಷ್ಟದ ಬಗ್ಗೆ ಅಂಕಿ ಅಂಶಗಳನ್ನ ಅಶ್ವವೇಗ ನ್ಯೂಸ್ ಇಲ್ಲಿ ಬಿಚ್ಚಿಟ್ಟಿತ್ತು. ಈಗ ಈ ನ್ಯೂಸ್ನ ಹೋರಾಟಕ್ಕೆ ವಿಜಯ ಸಿಕ್ಕಂತಾಗಿದೆ. ಯಾಕಂದ್ರೆ ಈಗ ರಾಜ್ಯದಲ್ಲಿ ವಿದ್ಯುತ್ ಖಾಸಗೀಕರಣಕ್ಕೆ ಬಾಯ್ ಹೇಳಲಾಗಿದೆ. ಅಂದ್ರೆ ಅದನ್ನ ನಿರಾಕರಣೆ ಮಾಡಲಾಗಿರುವಂಥದ್ದು. ರಾಜ್ಯದಿಂದ ಈಗ ವಿದ್ಯುತ್ ಖಾಸಗೀಕರಣದ ಭೂತ ದೂರ ಆಗಿದೆ. ನಿಮ್ಮ ಅಶ್ವವೇಗ ನ್ಯೂಸ್ ಅಭಿಯಾನಕ್ಕೆ ಈಗ ಅತಿ ದೊಡ್ಡ ಜಯ ಸಿಕ್ಕಿದೆ. ರಾಜ್ಯದಲ್ಲಿ ಜನರ ಧ್ವನಿಯಾಗಿ ಕೆಲಸ ಮಾಡ್ತು. ಅಂದ್ರೆ ವಿದ್ಯುತ್ ಖಾಸಗೀಕರಣ ಮಾಡೋದ್ರಿಂದ ಏನೆಲ್ಲ ತೊಂದರೆಗಳಾಗುತ್ತೆ, ಅಂಕಿಅಂಶಗಳು ಸಾಧಕ ಬಾಧಕಗಳ ಬಗ್ಗೆ ಇಲ್ಲಿ ಒಂದು ನಿರಂತರವಾಗಿ ಸುದ್ದಿಗಳನ್ನು ಪ್ರಸಾರ ಮಾಡಲಾಗ್ತಾ ಇತ್ತು. ನಮ್ಮಲ್ಲಿ ವಿಸ್ತೃತ ವರದಿಗಳನ್ನು ನೀಡಲಾಗ್ತಾ ಇತ್ತು. ಈಗ ಅದಕ್ಕೆ ಜಯ ಸಿಕ್ಕಂತಾಗಿರುವಂಥದ್ದು. ಯಾಕಂದರೆ ರಾಜ್ಯದಲ್ಲಿ ಈಗ ವಿದ್ಯುತ್ ವಿತರಣೆಗೆ ಟಾಟಾ ಹೇಳಲಾಗಿರುವಂಥದ್ದು. ಅಂದರೆ ಖಾಸಗೀಕರಣ ಏನು ಮಾಡಬೇಕು ಅಂತ ಅನ್ಕೊಂಡಿತ್ತು ವಿದ್ಯುತ್ ಖಾಸಗೀಕರಣಕ್ಕೆ, ಈಗ ಕೊನೆಗೂ ಕೂಡ ಬಿಗ್ ಬ್ರೇಕ್ ಬಿದ್ದಿದೆ. ತೀವ್ರ ವಿರೋಧದ ಬೆನ್ನಲ್ಲೇ ಟಾಟಾ ಕಂಪನಿ ಹಿಂದೆ ಸರಿದಿದೆ. ಅರ್ಜಿಯನ್ನ ಹಿಂಪಡೆದಂತಹ ಟಾಟಾ ಪವರ್ ಕಂಪನಿ ಲಿಮಿಟೆಡ್ ಕಾರಣ ಹೇಳದೆ ಕೆಇಆರ್ಸಿಯಿಂದ ಅರ್ಜಿಯನ್ನ ವಾಪಸ್ ಪಡೆದುಕೊಂಡಿದೆ. ಇಲ್ಲಿ ಜುಲೈ 3ಕ್ಕೆ ಟಾಟಾ ಅರ್ಜಿ ವಿಚಾರಣೆಯನ್ನ ನಡೆಸಬೇಕಿತ್ತು. ಕೆಇಆರ್ಸಿ ವಿಚಾರಣೆಗೂ ಮೊದಲೇ ಅರ್ಜಿಯನ್ನ ಈಗ ಟಾಟಾ ಹಿಂಪಡೆದುಕೊಂಡಿದೆ. ಕಾರಣ ಮಾತ್ರ ಹೇಳಿಲ್ಲ. ರಾಜ್ಯದ ವಿದ್ಯುತ್ ನೌಕರರ ಸಂಘದ ಈಗ ಹರ್ಷ ಹೆಚ್ಚಾಗಿರುವಂಥದ್ದು. ನಿರಂತರವಾಗಿ ಹೋರಾಟವನ್ನು ನಡೆಸಿದಂತಹ ಎಸ್ಕಾಂ ನೌಕರರು, ಯಾಕಂದ್ರೆ ಇಲ್ಲಿ ನೌಕರರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇತ್ತು. ಖಾಸಗೀಕರಣಕ್ಕೆ ಎಸ್ಕಾಂ ಸಿಬ್ಬಂದಿಗಳು ವಿರೋಧವನ್ನ ಇಲ್ಲಿ ವ್ಯಕ್ತಪಡಿಸಿದ್ರು. ನೌಕರರ ಬೆನ್ನಲ್ಲೇ ಎಸ್ಕಾಂಗಳಿಂದಲೂ ಕೂಡ ತೀವ್ರವಾಗಿ ವಿರೋಧವನ್ನ ವ್ಯಕ್ತಪಡಿಸಲಾಗಿತ್ತು. ಬೆಸ್ಕಾಂ ಸೇರಿದಂತೆ ರಾಜ್ಯದ 5 ಎಸ್ಕಾಂಗಳಿಂದ ವಿರೋಧ ವ್ಯಕ್ತವಾಗಿತ್ತು. ವಿದ್ಯುತ್ ಖಾಸಗೀಕರಣ ವಿಚಾರಕ್ಕೆ ಖಾಸಗೀಕರಣವನ್ನ ವಿರೋಧ ಮಾಡಿ ರಾಜ್ಯ ರೈತ ಸಂಘಟನೆಗಳು ಕೂಡ ಇಲ್ಲಿ ಪ್ರತಿಭಟನೆಯನ್ನ ಮಾಡಿದ್ವು. ಖಾಸಗೀಕರಣವನ್ನ ವಿರೋಧಿಸಿದಂತಹ ರಾಜ್ಯ ರೈತ ಸಂಘಟನೆಗಳು ವಿರೋಧ ಮಾಡಿ ಪ್ರತಿಭಟನೆಯನ್ನ ಮಾಡಲಾಗಿತ್ತು. ಇದರಿಂದ ತೊಂದರೆ ಆಗುತ್ತೆ, ನೌಕರರಿಗೆ ತೊಂದರೆ ಆಗುವಂಥದ್ದು. ರಾಜ್ಯ ವಿದ್ಯುತ್ ವಿತರಣೆಗೆ ಈಗ ಟಾಟಾ ಹೇಳಿದೆ. ಟಾಟಾ ಕಂಪನಿ ಇದ್ದಕ್ಕಿದ್ದಂಗೆ ಈಗ ಅರ್ಜಿಯನ್ನ ಹಿಂಪಡೆದುಕೊಂಡಿದೆ. ಕಾರಣವನ್ನ ಹೇಳದೆ ಹಿಂಪಡೆದುಕೊಂಡಿದೆ.